Hello everyone, you are watching News Insights. Let's watch today's news updates. ಹೇಳ್ಕೊಳ್ಳಿ ಅಲ್ಲೇನೆ ಆಪ್ಲಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಹಾಲಿ ಶಾಸಕರು ಮಾಜಿ ಸಚಿವರಿಗೂ ಕೂಡ ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಬೇಡಿಕೆಗಳ ಬಗ್ಗೆ ಅವರಲ್ಲಿ ನಾನು ಎಲ್ಲವನ್ನೂ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಎಲ್ರಿಗೂ ಸಿಗುವಂಥ ಸಾಮಾಜಿಕ ನ್ಯಾಯ ಸಮಾಜಕ್ಕೆ ಸಿಗಬೇಕು. ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ 102 ಜಾತಿನೂ ಕೂಡ 102 ಜಾತಿಗಳಲ್ಲಿ ಈಗೇನು ಸರ್ಕಾರ SCಗೆ ಒಳ ಮೀಸಲಾತಿ ಮಾಡಿದೆ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದಲ್ಲೂ ಕೂಡ 15%ಗೆ ಒಳ ಮೀಸಲಾತಿ ಮಾಡಬೇಕು. ಮತ್ತು ನಮ್ಮದೊಂದು 2-3 ದೇವಸ್ಥಾನಗಳಿದೆ, ಅಂದರೆ ತಿಂದಡಿ ಮೌನೇಶ್ವರ ಮತ್ತು ಸಿಲ್ಸಂಗಿ, ಅದೆರಡೂ ಪ್ರಾಧಿಕಾರವನ್ನು ಮಾಡಬೇಕು. ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡುವಂಥ ಪೌರೋಹಿತ್ಯದ ಸ್ಥಾನಮಾನಗಳನ್ನು ಕೂಡ ನಮ್ಮ ಸಮಾಜದಲ್ಲಿ ಸಿಗಬೇಕು. ಜೊತೆಗೆ ಏನು ನಮ್ಮಲ್ಲಿ ಒಂದು ಸಣ್ಣ ಮನಸ್ತಾಪಗಳಿದೆ ನಮ್ಮ ಸಮಾಜದ 5 ಕಸುಬುಗಳ ಮಧ್ಯೆ, ಅದನ್ನು ಹೋಗಲಾಡಿಸೋದಕ್ಕೋಸ್ಕರನೇ ವಧುವರರ ಸಮಾವೇಶವನ್ನು ಮಾಡಿ ಅವರೆಲ್ಲ ಸಂಬಂಧಗಳ ಮೂಲಕ ಗಟ್ಟಿಯಾಗಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಬಂದಿದ್ದಾರೆ. ಸುಮಾರು ಒಂದು 300-400 ಜನ ಹೆಣ್ಣು ಗಂಡುಗಳು ಮಾತಾಡಿದ್ದಾರೆ. ಸುಮಾರು ಒಂದು 3000 ಜನ ಒಟ್ಟಿಗೆ ಸೇರಿದ್ದಾರೆ. ಅಂದರೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಜೊತೆಯಲ್ಲಿ 3 ಜನ ಥರ. ಮುಂದಿನ ದಿನಗಳಲ್ಲಿ ಅವರು 3 ಭಾಗ ಇಲ್ಲಿ ನೋಡಿ ಮಾತಾಡಿರೋರೆಲ್ಲ ಮದುವೆ ಆಗ್ತದೆ. ಇಂಥ ಯೋಜನೆಗಳನ್ನು ಸಮಾಜದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ತಗೊಂಡು ವರ್ಷಕ್ಕೆ 2 ಬಾರಿ ಈ ಥರ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ. ಅದನ್ನು ಇಟ್ಕೊಂಡು ನಿಮಗೆಲ್ಲ ಗೊತ್ತಿರೋದು ಸರ್. ಈ 3 ದಿನ ಕಾರ್ಯಕ್ರಮ, ಈ 3 ದಿನ ಕಾರ್ಯಕ್ರಮಕ್ಕೆ 100 ದಿನ ಪ್ರಿಪ್ರೇಷನ್ ಆಗಿದೆ. ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಈ ವಿಜೃಂಭಣೆ ಏನಾಗಿದೆ ಅದಕ್ಕೆಲ್ಲ ಏನಾದರೂ ಕ್ರೆಡಿಟ್ ಸಲ್ಲಬೇಕು ಅಂತಂದರೆ
ನಮ್ಮ ನಂಜುಂಡಿ ಸರ್ಗೆ ಸಲ್ಲಬೇಕಾಗ್ತದೆ. ನಮ್ಮ ಒಂದು ಆಸೆ ಏನಿತ್ತಂದರೆ ನಮ್ಮ ಸಮಾಜಕ್ಕೆ ಮುಖ್ಯಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳು ಬರಬೇಕು. ಆ ಥರದ್ದು ಭಾಳ ಆಸೆಪಟ್ಟು ನಾವು ರಾಜಕಾರಣಿಗಳಾಗಿದ್ದು ಕಾರ್ಯಕ್ರಮಗಳಿಗೆ ಕರೆದು 2-3 ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಭಾಳ ಮನ್ಸಿಗೆ ನೋವಿತ್ತು. ಮುಂದಿನ ದಿನಗಳಲ್ಲಿ ಹೆಂಗೆ ಈ ಥರ ಆದರೆ ಅಂತೇಳಿ ಭಾಳ ಯೋಚನೆ ಇತ್ತು. ನಮ್ಮ ಈ ಸಮಾಜದ ಆ ಮೇರುಮಟ್ಟದ ಕಾರ್ಯಕ್ರಮಗಳು ಯಾರಾದರೂ ಮಾಡೋಂಥ ವ್ಯಕ್ತಿ ಯಾರಾದರೂ ಇವತ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಂಜುಂಡಿ ಸರ್ ಅಂತಲೇ ನಾವು ಹೇಳ್ಬೇಕಾಗತ್ತಂದರೆ ಅವರು ನಮ್ಮ ಸಮಾಜಕ್ಕೆ ವ್ಯಕ್ತಿ ಅಲ್ಲ, ಅವ್ರ ಶಕ್ತಿ. ಯಾಕೆಂತಂದರೆ ಈ ಥರದ್ದು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಗುಂಡಿಗೆ ಬೇಕಾಗುತ್ತೆ. 3 ದಿನಗಳು ಪ್ರತಿ ದಿವಸ 2,000 ಜನಕ್ಕೆ ಊಟ, 3 ದಿನಕ್ಕೆ 6,000 ಜನ ಊಟ ಆಯಿತು. ಉಚಿತವಾಗಿ ಎಲ್ಲ ಅವರ ಸ್ವಂತ ದುಡ್ಡು, ಅವ್ರ ಸ್ವಂತ ಖರ್ಚಿಂದ ಮಾಡೋಂಥದ್ದು. ಆ ಥರ ಮನಸ್ಬೇಕಲ್ಲ. ಯಾವುದೇ ಸರ್ಕಾರದ ಫಂಡ್ ತೊಗೊಂಡಿಲ್ಲ, ಯಾರ ಹತ್ರನೂ ಶುಲ್ಕ ತಗೊಂಡಿಲ್ಲ. ಬಂದವ್ರಿಗೆಲ್ಲ ಇಲ್ಲಿ ಒಂದು ಮಾತು ಹೇಳಿದರು, ನೀವು ಏನು ಕೆಲಸ ಮಾಡ್ತೀರೋ ಗೊತ್ತಿಲ್ಲ, ವ್ಯವಸ್ಥಿತವಾಗಿರಬೇಕು. ಕಾಫಿ, ಟೀ, ಮತ್ತೊಂದು ಬಜ್ಜಿಯಿಂದ ಹಿಡಿದು ಕೊಡೋಂಥ ಒಂದು ಕಾರ್ಯಕ್ರಮ. ಏನೋ ಒಂದು ಪಲಾವ್ ಕೊಟ್ಟೋವಂಥದ್ದು ಓಕೆ. ಇವತ್ತು ಒಬ್ಬಟ್ಟು ಊಟ ಕೂಡ ಮಾಡಿಸಿದ್ದಾರೆ. ಈ ಥರದ್ದು ಶಕ್ತಿ ದೇವರು ಇನ್ನೂ ಅವ್ರಿಗೆ ಹೆಚ್ಚು ಕೊಡಲಿ. ಅವ್ರಿಗೆ ಎಷ್ಟು ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲ ಅವ್ರ ಜೊತೆ ನಾವು ಯುವಕರು ಇರ್ತೀವಿ ಸರ್.